ಮಹಿಳೆಯರನ್ನ ಅವಮಾನಿಸುವವರನ್ನ ನಮ್ಮ ಪಕ್ಷ ರಕ್ಷಣೆ ಮಾಡೋದಿಲ್ಲ ಅಂತ ಹೇಳಿ ಬೀದರ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಹೇಳಿದ್ದಾರೆ. ಮಹಿಳಾ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಯಾರು ಎಷ್ಟೇ ದೊಡ್ಡವರಾಗಿದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ಮಹಿಳೆಯರನ್ನ ನಿಂದಿಸುವವರನ್ನ ಯಾರನ್ನೂ ಕೂಡ ಬಿಡೋದಿಲ್ಲ. ಘಟನೆ ಬಗ್ಗೆ ಕ್ಷಮೆ ಕೇಳಿದ್ದಾರೆ. ಎಫ್ಐಆರ್ ಆಗಿದ್ರೆ ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಬಂಧಿಸುವಂತೆ ಪರಿಷತ್ ಸದಸ್ಯ ಸಲೀಂ ಅಹಮದ್ ಒತ್ತಾಯ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳ್ತೀವಿ. ಹೇಳ್ತೀನಿ, ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂಥ ಮಾತು ಸಿಕ್ಕಿದೆ. ಆದರೆ ಅದು ಕೂಡ ಮುಂದಿನ ಕಾರ್ಯ ಏನು ಮಾಡಬೇಕು, ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವನು ಕ್ಷಮೆ ಕೇಳಿದಾನೆ. ಆ ಕ್ಷಮೆ ಕೇಳಲು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವು ಯಾವ ಸಮರ್ಥನೆ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನೇನಾದ್ರು ಅವ್ರ ಮೇಲೆ FIR ಫೈಲ್ ಆದರೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಅವರು ಕಂಪ್ಲೇಂಟು ಆಯಮ್ಮ ಕೊಟ್ಟಿಲ್ಲ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಊರಲ್ಲಿದ್ದೆ. ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ ಮೇಲೆ ಅದು ಡೆಫಿನೆಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ನಾವು. ಯಾರು ನಮ್ಮ ಕಾಂಗ್ರೆಸ್ನವರು ಅವರು ಅಂತ ನೋಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಮಹಿಳೆಯರಿಗೆ ಮೇಲೆ ಅನ್ಯಾಯ ಮಾಡ್ತೀನಿ ಅಂತ ಮಾತುಗಳು ಹೇಳ್ತಾರೆ, ಅವ್ರು ಯಾವ ರಕ್ಷಣೆ ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಶಿಸ್ತಿನ ಕ್ರಮ ತಗೋಬೇಕು, ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಶಿಸ್ತಿನ ಕ್ರಮ ಏನು ತಗೋಬೇಕು, ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಯಾರು ತಪ್ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, BJP ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನು ಯಾವ ಸಮರ್ಥನೆ ಮಾಡಲ್ಲ ನಾವು. ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.